ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಇವತ್ತು ಕರ್ಕಾಟಕ ರಾಶಿಯ ಆಷಾಢ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಆಷಾಢದಲ್ಲಿ ಈ ಕಟಕ ರಾಶಿಯವರು ಯಾವ ಒಂದು ಗ್ರಹವನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು, ಯಾವ ಒಂದು ದೇವರನ್ನ, ಮುಖ್ಯವಾಗಿ ಆಷಾಢದಲ್ಲಿ ಎಲ್ರೂ ಈ ದೇವ್ರ ಪೂಜೆ ಜಾಸ್ತಿ ಮಾಡೋದ್ರಿಂದ ಯಾವ ದೇವ್ರನ್ನ ಮುಖ್ಯವಾಗಿ ನೀವು ಒಲಿಸ್ಕೊಳ್ಬೇಕು, ಅದಕ್ಕೆ ಯಾವ ಒಂದು ನೈವೇದ್ಯವನ್ನ ಇಡ್ಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಈ ಆಷಾಢದಲ್ಲಿ ಕರ್ಕಾಟಕ ರಾಶಿ ಅಂತ ಬಂದಾಗ ರಾಶಿಯ ಅಧಿಪತಿ ಚಂದ್ರ ಆಗ್ತಾರೆ. ಚಂದ್ರ ಅಂದಾಗ ಚಂದ್ರ ಮನಸ್ಕರಕ. ಈ ಚಂದ್ರನಿಗೆ ಅಧಿದೇವತೆ ಬಂದು ಶಿವ ಮತ್ತೆ ಪಾರ್ವತಿ ಆಗ್ತಾರೆ. ಹಾಗಾಗಿ ನೀವು ಶಿವನನ್ನ ಮತ್ತೆ ಪಾರ್ವತಿ, ಯಾಕಂದ್ರೆ ಈ ಶಿವ ಪಾರ್ವತಿಯನ್ನ ಬೇರೆ ಬೇರೆ ಮಾಡಿ ನೀವು ನೆನೆಸ್ಕೊಳ್ಳೋ ಹಾಗಿಲ್ಲ. ಇಬ್ಬರನ್ನು ಒಟ್ಟಿಗೆ ನೀವು ನೆನೆಸ್ಕೊಂಡಾಗ ಅತಿ ಹೆಚ್ಚು ಯೋಗವನ್ನ, ಅತಿ ಹೆಚ್ಚು ಪುಣ್ಯವನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನೀವು ಈ ಶಿವ ಪಾರ್ವತಿಯರನ್ನ ತುಂಬಾ ಆರಾಧ್ಯ ದೈವವಾಗಿ ಈ ಆಷಾಢ ಮಾಸದಲ್ಲಿ ಆಚರಿಸ್ಬೇಕಾಗುತ್ತೆ. ಅದ್ರಲ್ಲೂ ನೀವು ಸೋಮವಾರದ ದಿನ ನೀವು ಅತಿ ಹೆಚ್ಚು ಮನೆಯಲ್ಲೇ ಕೂತ್ಕೊಂಡು ಯಾವ್ದಾದ್ರು ಒಂದು ಶಿವನ್ ಟೆಂಪಲ್ಗೆ ಹೋಗಿ, ಆಗ್ಲಿಲ್ವಾ ನಿಮ್ಮ ಮನೆಯಲ್ಲೇ ಕೂತು ನೀವು ಈ ಶಿವ ಪಾರ್ವತಿಯರನ್ನ ನೆನ್ಸ್ಕೊಳ್ತಾ ಪೂಜೆ ಮಾಡ್ತಾ ಹೋಗಿ, ಅವರ ಒಂದು 5 ನಿಮಿಷ ಅವರ ಸ್ಮರಣೆಯನ್ನ ಮಾಡಿ. ಹಾಗೆ ಬಿಲ್ವ ಪತ್ರೆಯನ್ನ ಉಪಯೋಗಿಸಿ ಅಂತ ಹೇಳ್ತೀನಿ. ಟೆಂಪಲ್ಗಾದ್ರೂ ದೇವಸ್ಥಾನಕ್ಕಾದ್ರೂ ಕೊಡಿ, ಅಥವಾ ನಿಮ್ಮ ಮನೆಯಲ್ಲೇ ಒಂದಷ್ಟು ಬಿಲ್ವ ಪತ್ರೆಯ ಎಲೆಗಳನ್ನ ಆ ಲಿಂಗ ಇರ್ಬೋದು ಅಥವಾ ಹಾಗೆ ಇರ್ಬೋದು ಅಲ್ಲಿ ಒಂದು ಇಟ್ಟು ನೀವು ಆ ದೇವ್ರನ್ನ ಅತಿ ಹೆಚ್ಚು ಪೂಜಿಸಿ. ಮತ್ತೆ ನಿಮ್ಮ ಒಂದು ಏನಿದೆ ಚಂದ್ರನ ಒಂದು ಆಗಮನ, ಅದರ ಯೋಗಗಳನ್ನ ನಿಮ್ಗೆ ಆ ಶಿವ ಪಾರ್ವತಿಯಿಂದ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ಮುಖ್ಯವಾಗಿ ಕರ್ಕಾಟಕ ರಾಶಿ ಅಂತಂದ್ರೆ ನೀರು, ಜಲತತ್ವ. ಆ ನೀರಿನಿಂದ ಆಗತಕ್ಕಂತ ಎಲ್ಲ ಒಂದು ಉಪಯೋಗ ಏನಿದೆ, ನೀರನ್ನ ತುಂಬಾ ನೀವು ಈ ಒಂದು ಆಷಾಢದಲ್ಲಿ ನಿಮ್ಮ ಒಂದು ನೀರನ್ನ ತೀರ್ಥವಾಗಿ ಎಲ್ಲಾರು ತಗೊಳ್ತಾರೆ. ಹಾಗೆ ನೀವು ಕೂಡ ಆ ನೀರನ್ನ ಅತಿ ಹೆಚ್ಚು ಉಪಯೋಗಿಸಿ ಅಂತ ಹೇಳ್ತೀನಿ. ಮತ್ತೆ ಯಾವ್ದಾದ್ರು ಎಲ್ಲೂ ಒಂದು ಬಿಂದಿಗೆ, ಒಂದು ಚೊಂಬು ಖಾಲಿ ಇಡಬೇಡಿ. ಎಲ್ಲಾದ್ರೂ ಒಂದು ಬಿಂದಿಗೆಯಲ್ಲಿ, ಚೊಂಬಲ್ಲಿ ನೀರನ್ನ ತುಂಬಿಸಿ ದೇವ್ರ ಮನೆ ಹತ್ರ ಆಗ್ಲಿ ಇಲ್ಲ ನಿಮ್ಮ ಬಾಕ್ಲ ಹತ್ರ ಆಗ್ಲಿ ಸದಾ ಒಂದು ನೀರಿನ ಬಿಂದಿಗೆಯನ್ನ ಇಡ್ತಾ ಹೋಗಿ. ಹಾಗೆ ಆ ನೀರನ್ನ ಮತ್ತೆ ನೆಕ್ಸ್ಟ್ ಡೇ, ಮಾರನೇ ದಿನ ನೀವು ನಿಮ್ಮ ಮನೆಯ ತುಳಸಿ ಗಿಡಕ್ಕೋ ಅಥವಾ ಯಾವ್ದಾದ್ರು ನಿಮ್ಮ ಮನೆ ಅಕ್ಕಪಕ್ಕ ಗಿಡಗಳು ಏನಿರುತ್ತೆ ಆ ಗಿಡಕ್ಕೆ ಹಾಕ್ತಾ ಬನ್ನಿ. ಅದರಲ್ಲಿ ಈ ಆಷಾಢದಲ್ಲಿ ಮುಖ್ಯವಾಗಿ ನೀವು ತುಳಸಿಗೆ ಈ ನೀರನ್ನ ಹಾಕ್ತಾ ಬನ್ನಿ. ಅಥವಾ ನಿಮ್ಮ ಮನೆಯ ಮುಂದೆ ಯಾವ್ದಾದ್ರು ಒಂದು ಮರ ಗಿಡ, ತೆಂಗಿನ ಮರ ಇರ್ಬೋದು ಅಥವಾ ನೀವೇನು ಅರಳಿ ಮರ ಇರ್ಬೋದು, ಏನಿರುತ್ತೋ ಅಲ್ಲಿ ಆ ನೀರನ್ನ ಹಾಕ್ತಾ ಬನ್ನಿ. ಏನೂ ಇಲ್ಲ ಅಂದ್ರೆ ನಿಮ್ ಪಾಟಲ್ಲಿ ಯಾವ್ದಾದ್ರು ಒಂದು ಗಿಡ ಬೆಳೆಸಿದ್ರೆ ಅದಕ್ಕೆ ಹಾಕ್ತಾ ಬನ್ನಿ ಅಂತ ಹೇಳ್ತೀನಿ. ಹಾಗೆ ಮುಖ್ಯವಾಗಿ ನೋಡಿ, ಕಟಕ ರಾಶಿಯವ್ರಿಗೆ ಈ ಒಂದು ಆಷಾಢದಲ್ಲಿ ಹೇಗಿರುತ್ತೆ, ಈ ಒಂದು ಆಷಾಢದ ಒಂದು ಭವಿಷ್ಯ ಹೇಗಿರುತ್ತೆ ಅಂತಂದ್ರೆ, ಮುಖ್ಯವಾಗಿ ನಿಮ್ಮ ಒಂದು ರಾಶಿಯಲ್ಲಿ ಬುಧನ ಒಂದು ಆಗಮನ ಇರುತ್ತೆ. ನಿಮ್ಮ ರಾಶಿಯಲ್ಲಿ ಬುಧನ ಒಂದು ಆಗಮನ ಅಂದ್ರೆ 12ನೇವನು, ನಿಮ್ಮ ರಾಶಿಗೆ 12ನೇ ಅಧಿಪತಿ, 4ರ ಅಧಿಪತಿ ನಿಮ್ಗೆ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮ್ಗೆ ಒಂದು ಕಡೆಯಿಂದ ಒಂದು ಯೋಗನೆ ಅನ್ಕೊಳ್ಬಹುದು. ಅದು ಬಿಟ್ರೆ, ಯಾಕಂದ್ರೆ 3ನೇವನು ಕೂಡ ನಿಮ್ಗೆ ಅಲ್ಲಿಂದ ನೋಡಿದಾಗ ಅವನಿಗೆ 11ನೇ ಮನೆ ಆಗುತ್ತೆ. ಹಂಗಾಗಿ ಒಂದ್ ಕಡೆ ಯೋಗನೆ ಅಂತ ಹೇಳ್ಬೋದು. ಮತ್ತೆ ತುಂಬಾ ಬುದ್ಧಿವಂತ ಇರ್ತೀರಿ, ಯಾವ್ದೋ ಒಂದ್ ರೂಪದಲ್ಲಿ ನಿಮ್ಗೆ ಎಲ್ಲಾ ಕೆಲ್ಸ ಒಳ್ಳೇದಾಗ್ತಾ ಹೋಗುತ್ತೆ. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸೂರ್ಯ ಗುರು 12ನೇ ಮನೇಲಿ ಇರೋದ್ರಿಂದ ಅಲ್ಲೆಲ್ಲೋ ಒಂದ್ ಕಡೆ ನಿಮ್ಮ ಒಂದು ಮನಸ್ಥಿತಿ ಕೂಡ ಕೆಡುತ್ತೆ. ಯಾವ್ದೋ ಕಾನೂನಿಂದ ಒಂದು ತೊಂದರೆ ಆಗ್ಬೋದು, ಅಥವಾ ದೊಡ್ಡವರಿಂದ, ಗುರುಗಳಿಂದ ಯಾವ್ದಾದ್ರು ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಬಹುದು ನೀವು, ಹೀಗೆ ಆಗ್ತಾ ಇರತ್ತೆ. ಅಥವಾ ನೀವ್ ಯಾವ್ದಾದ್ರು ಸ್ಕೂಲ್ ಗೀಲು ಏನಾದ್ರು ನಡೆಸ್ತಾ ಇದ್ರೆ ಆ ಒಂದು ಅಲ್ಲಿಂದ ಎಲ್ಲೋ ಸಣ್ಣ ಒಂದು ತೊಂದರೆ ಆಗ್ತಾ ಉಂಟು. ಇಲ್ಲ ಅಡ್ಮಿಷನ್ ಆಗೋದು ಲೇಟ್ ಆಗಿರ್ಬೋದು, ಅಡ್ಮಿಷನ್ ಆಗ್ದಿರ ಇರ್ಬೋದು, ಇಲ್ಲ ಸ್ಕೂಲ್ಗೆ ಏನಾದ್ರು ತುಂಬಾ ನೀವು ಖರ್ಚು ಮಾಡುವಂತದ್ದಾಗಿರ್ಬೋದು, ಈ ತರ ಆಗ್ತಾ ಇರತ್ತೆ. ಹಾಗೆ 2ನೇ ಮನೆಯಲ್ಲಿ ಕುಜ ಕೇತು, ಧನಸ್ಥಾನದಲ್ಲಿ ಕುಜ ಕೇತು ಇರೋದ್ರಿಂದ ನಿಮ್ಮ ಧನಾಧಿಪತಿ ಸೂರ್ಯ ಕೂಡ 12ರಲ್ಲಿ ಹೋಗಿರೋದ್ರಿಂದ ಇಲ್ಲಿ ಈ ಏರುಪೇರಾಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಅಂತ ಹೇಳ್ತೀವಿ. ಅಂದ್ರೆ ದುಡ್ಡನ್ನ ಸ್ವಲ್ಪ ಕಳ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೀನಿ ಕಟಕ ರಾಶಿಯವರು. ಹಾಗಾಗಿ ಕುಜ ಕೇತು ಇರೋದ್ರಿಂದ ಸ್ವಲ್ಪ ಎಲ್ಲೋ ನಿಮ್ಮ ಮನೆಯ ಕುಟುಂಬಸ್ಥರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗ್ಬೋದು, ನಿಮ್ಗೂ ಕೂಡ ಆರೋಗ್ಯದ ಸಮಸ್ಯೆ ಆಗ್ಬೋದು. ಹಾಗಾಗಿ ಅದನ್ನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೋಡಿ, ಕಟಕ ರಾಶಿಯವರು ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ, ಅಂದ್ರೆ ನಿಮ್ಮ ರಾಶಿಯಾಧಿಪತಿಯನ್ನೇ ನೀವು ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂತ, ಅಂದ್ರೆ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಯೋಗ, ಈ ಒಂದು ಪುಣ್ಯ, ಇದರಿಂದ ನಿಮ್ಗೆ ಒಂದು ಅದೃಷ್ಟ, ಈ ಎಲ್ಲಾ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಿ. ಇದರ ಜೊತೆಗೆ ನೀವು ಈ ಆಷಾಢದಲ್ಲಿ ಪೂಜೆ ಮಾಡ್ತಾ ಹೋಗ್ತೀರಿ, ಶಿವ ಪಾರ್ವತಿಯನ್ನ ನೆನ್ಸಿ. ಯಾಕಂದ್ರೆ ನಿಮ್ಮ ಚಂದ್ರನ ಒಂದು ಅಧಿದೇವತೆಯನ್ನೇ ನೀವು ಪೂಜಿಸ್ಬೇಕಾಗುತ್ತೆ. ಅದು ನಿಮ್ಗೆ ತುಂಬಾ ಯೋಗವನ್ನ ಕೊಡುತ್ತೆ, ತುಂಬಾ ಅದೃಷ್ಟವನ್ನ ಕೂಡ ತಂದ್ಕೊಡುತ್ತೆ. ಹಾಗೆ
ಅಕ್ಕಿ ಹಾಲು ಮೊಸರು ಇದರಿಂದ ಮಾಡಿರತಕ್ಕಂತ ಮೊಸರನ್ನ ಆಗಿರ್ಬೋದು, ಅಥವಾ ಹಾಲು ಒಂದ್ ಕಡೆ ಒಂದು ಹಾಲು ಅನ್ನ ಕೂಡ ನೈವೇದ್ಯವಾಗಿ ಇಡ್ಬೋದು ಅಂತ ಹೇಳ್ತೀನಿ. ಇಲ್ಲ ಅಕ್ಕಿ ಹಾಲು ಹಾಕ್ಬಿಟ್ಟು ಪಾಯಸ ಕೂಡ ಮಾಡ್ಬೋದು. ನೀವು ಸಕ್ಕರೆಯನ್ನ ಉಪಯೋಗಿಸಿ, ತುಪ್ಪವನ್ನ ಉಪಯೋಗಿಸಿ ಪಾಯಸವನ್ನಾದ್ರೂ ಮಾಡಿ ನೈವೇದ್ಯವನ್ನಿಡಿ. ಅತಿ ಹೆಚ್ಚು ಮೊಸರನ್ನವನ್ನ ಈ ಆಷಾಢದಲ್ಲಿ ಸೇವಿಸ್ತಾ ಬನ್ನಿ ಅಂತ ಹೇಳ್ತೀನಿ. ಮತ್ತೆ ಈ ಆ ಸಕ್ಕರೆ, ಕಲ್ ಸಕ್ಕರೆ, ಮತ್ತೆ ಈ ಒಂದು ಏನ್ ಸಿಹಿ ಪದಾರ್ಥ ಇರುತ್ತೆ ಅದನ್ನ ಸ್ವಲ್ಪ ಸ್ವಲ್ಪ ಯಾರಾದ್ರೂ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡಿ ಅಂತ ಹೇಳ್ತೀನಿ. ಹಾಗೆ ಮುಖ್ಯವಾಗಿ ಏನಂತಂದ್ರೆ, ನಿಮ್ಗೆ 6ನೇ ಮನೆಗೆ ಶನಿ ದೃಷ್ಟಿ ಬೀಳುತ್ತೆ. ನಿಮ್ಮ ಮನೆಯ ನಿಮ್ಮ ರಾಶಿಯಿಂದ 6ನೇ ಮನೆ ಅಂತಂದ್ರೆ ಧನುರ್ ರಾಶಿಗೆ ಶನಿ ದೃಷ್ಟಿ, ಸೂರ್ಯ ಮತ್ತೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೆಲ್ಲೋ 6ನೇ ಮನೆಯಲ್ಲಿ ಸ್ವಲ್ಪ ಜಗಳ, ಕೋಪ, ತಾಪ ಇದೆಲ್ಲ ಆಗ್ತಾ ಇರುತ್ತೆ. ಹಾಗೆ 8ರಲ್ಲಿ ರಾಹು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಸಡನ್ ಆಗಿ ಯಾವ್ದಾದ್ರು ಒಂದು ಕೆಟ್ಟ ಸುದ್ದಿಯನ್ನ ಕೇಳ್ತೀರಿ. ಹಾಗಾಗಿ ಕಟಕ ರಾಶಿಯವರು ತುಂಬಾ ಹುಷಾರಾಗಿರಿ ಅಂತ ಹೇಳ್ತೀನಿ. ಹಾಗೆ ಈ ಎಲ್ಲಾ ಒಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ನಮ್ಮ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಹೋಗ್ತೇನೆ. ಯಾಕಂದ್ರೆ ನೀವು ಒಂದು ಚಂದ್ರನ ಒಂದು ಇದನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡಿದ್ದಾಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಚಂದ್ರನ ಒಂದು ಸ್ಟೋನ್ ಅನ್ನ ಇಟ್ಕೊಳ್ಳಿ. ನೀವು ಮಲಗೋ ರೂಮ್ ಅಲ್ಲಿ ನಿಮ್ಮ ದಿಂಬಿನ ಹತ್ರ, ನಿಮ್ ಮನೆ ಹಾಸಿಗೆ ಹತ್ರ ಒಂದು ಚಂದ್ರನ ಒಂದು ಸ್ಟೋನ್ ಇಟ್ಕೊಳ್ಳಿ. ನಿಮ್ಮ ಮನಸ್ಥಿತಿ ಸುಧಾರಿಸುತ್ತೆ. ಹಾಗೆ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ನ ಕೈಗೆ ಹಾಕೊಂಡಲ್ಲಿ ನೀವು ತುಂಬಾ ಅಂದ್ರೆ ಫ್ಲಕ್ಚುಯೇಟ್ಮೆಂಟ್ ಆಗಿರುತ್ತೆ ನಿಮ್ದು. ಯಾವ್ದು ಒಪ್ಕೊಳ್ಳೋದು, ಯಾವ್ದು ಬಿಡೋದು, ಮನಸ್ಥಿತಿ ತುಂಬಾ ಚಂಚಲ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಚಂದ್ರನೇ ಹಾಗೆ 2-2.5 ದಿನ ಒಂದೊಂದು ರಾಶಿಯಲ್ಲಿ ಇರ್ತಾನೆ. ಒಂದು ತಿಂಗಳಿಗೆ 15 ದಿನಕ್ಕೆ ಎಲ್ಲಾ ರಾಶಿನೂ ಓಡಾಡ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಹಾಗಾಗಿ ನಿಮ್ಮ ಮನ್ಸು ಒಂದ್ ಗಂಟೆಯಲ್ಲಿ ಇದ್ದಂಗೆ ಇನ್ನೊಂದ್ ಗಂಟೆ ಇರಲ್ಲ. ಅದ್ರ ಜೊತೆಗೆ ಕಟಕ ರಾಶಿಯವ್ರಿಗೆ ಈ ಎಲ್ಲಾ ಪ್ರಾಬ್ಲಮ್ ನೋಡಿ, 9ರಲ್ಲಿ ಶನಿ ಓಕೆ, ದೊಡ್ಡವರಿಂದ ಏನೋ ಒಂಚೂರು ಹಾಗೆ ಹೀಗೆ ಮಾತುಕತೆ ಅದಾಗ್ತಾ ಇರುತ್ತೆ. 11ರಲ್ಲಿ ಶುಕ್ರ ಇದ್ದಾನೆ. ಶುಕ್ರನಿಂದ ಎಷ್ಟು ಲಾಭನೋ ಶನಿ ದೃಷ್ಟಿ ಶುಕ್ರ ಇರೋ ಮನೆಗೆ ಅಂದ್ರೆ ಶನಿಯ 3ನೇ ದೃಷ್ಟಿ ನಿಮ್ಗೆ ಈ 11ನೇ ಮನೆ ಮೇಲೆ ಬೀಳೋದ್ರಿಂದ ಅಲ್ಲೂ ಕೂಡ ಎಲ್ಲೋ ಲಾಭದಲ್ಲಿ ನಿಮ್ಗೆ ಕುಂಠಿತ ಆಗ್ತಾ ಹೋಗುತ್ತೆ. ಹಾಗಾಗಿ ಕಟಕ ರಾಶಿಯವ್ರಿಗೆ ಟೈಮ್ ತುಂಬಾ ಕೆಟ್ಟಿದೆ ಅಂತ ಆಲ್ರೆಡಿ ಹೇಳ್ತಾ ಬಂದಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದೀನಿ. ಈ ಒಂದು ತಿಂಗಳು ಕೂಡ ಹಾಗೆ ಇರುತ್ತೆ. ಹಾಗಾಗಿ ಇದ್ರಿಂದ ನೀವು ಈಚೆ ಬರ್ಬೇಕು ಅಂದ್ರೆ ಮುಖ್ಯವಾಗಿ ನಾನು ಇವಾಗ ಹೇಳಿರುವಂತ ಎಲ್ಲಾ ಒಂದು ಪೂಜೆಯನ್ನ ಮಾಡಿ, ಮತ್ತೆ ಒಂದು ಬಿಲ್ವಪತ್ರೆನ ಅತಿ ಹೆಚ್ಚು ನಿಮ್ಮ ಮನೇಲಿ ರುದ್ರಾಕ್ಷಿ, ಬಿಲ್ವಪತ್ರೆ ಇದನ್ನ ಅತಿ ಹೆಚ್ಚು ನೀವು ಬಳಸ್ತಾ ಹೋಗಿ. ಹಾಗೆ ವಿಭೂತಿಯನ್ನು ಕೂಡ ಅತಿ ಹೆಚ್ಚು ಬಳಸ್ತಾ ಹೋಗಿ ಮನೆಯಲ್ಲಿ. ಮುಖ್ಯವಾಗಿ ನೀವು ಯಾರಿಗಾದ್ರೂ ಸ್ವಲ್ಪ ನೀರು, ಮಜ್ಜಿಗೆ, ಮೊಸರು ಇದನ್ನ ಕೊಡಿಸ್ತಾ ಹೋಗಿ. ಅಂದ್ರೆ ದಾನವಾಗಿ, ತುಂಬಾ ಬಡವ್ರಿಗೆ ಯಾರಾದ್ರೂ ನೀರಿಲ್ಲ ಅಂತಂದಾಗ 1-2 ಬಾಟ್ಲು ನೀರ್ ಕೊಡ್ಸಿ ಕುಡಿತಾರೆ. ಮತ್ತೆ ಏನ್ ಹೇಳ್ದೆ, ಹಾಲು, ಮೊಸರು, ಮಜ್ಜಿಗೆ ಇದನ್ನ ದಾನವಾಗಿ ಕೊಡ್ತೋಗಿ. ಮತ್ತೆ ಮರಿದಿರ ನೀವು ಕೂಡ ಬೆಳಗ್ಗೆ ರಾತ್ರಿ ಒಂದು ಅರ್ಧ ಲೋಟ ಹಾಲನ್ನ ಕುಡೀರಿ. ಈ ಒಂದು ಆಷಾಢದಲ್ಲಿ ಇದನ್ನ ಮಾಡ್ತಾ ಹೋದಾಗ ನಿಮ್ಗೆ ಅದರಿಂದ ಯೋಗ ಕೂಡ ಬರುತ್ತೆ. ನಾವೇನಾದ್ರೂ ಒಂದು ತಿಂದಾಗ, ನಾವೇನಾದ್ರೂ ಅದು ನಮ್ಮ ಆಹಾರವಾಗಿ ತಗೊಂಡಾಗ ಅದರಿಂದ ಯೋಗ ಕೂಡ, ಯಾಕಂದ್ರೆ ಅದು ನಮ್ಮ ಗ್ರಹದ ಒಂದು, ನಮ್ಮ ರಾಶಿಯ ಒಂದು, ಅದು ಒಂದು ಗ್ರಹಕ್ಕೆ ಸಂಬಂಧ. ಎಲ್ಲ ಒಂದು ಫ್ರೂಟ್ ಆಗಿರ್ಲಿ, ಒಂದು ಧಾನ್ಯ ಆಗಿರ್ಲಿ, ಒಂದೊಂದು ಗ್ರಹಕ್ಕೆ ಒಂದೊಂದು ಧಾನ್ಯ ಅಂತ ಹೇಳ್ತೀವಿ. ಹಾಗೆ ನಿಮ್ ಚಂದ್ರನನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಕಟಕ ರಾಶಿಯವರು ಚಂದ್ರನ ಒಂದು ಸ್ಟೋನ್ ಆಗಿರ್ಬೋದು, ಅಥವಾ ಅದಕ್ಕೆ ಉಪಯೋಗಿಸುವಂತ ಒಂದು ಧಾನ್ಯ ಅಂದ್ರೆ ಅಕ್ಕಿ, ಹಾಲು, ಮೊಸರು ಇದನ್ನ ಸೇವಿಸ್ತಾ ಬನ್ನಿ. ಅದನ್ನ ಸೇವಿಸಿದಾಗ ನಿಮ್ಮ ಒಂದು ಗ್ರಹದ, ನಿಮ್ಮ ರಾಶಿಯಾಧಿಪತಿಯ ಒಂದು ಧಾನ್ಯ ನಿಮ್ಮಲ್ಲಿ ಸೇರ್ತಾ ಹೋಗುತ್ತೆ. ಅತಿ ಹೆಚ್ಚು ನೀವು ಇದನ್ನ ಯೂಸ್ ಮಾಡಿದಾಗ ನೀವು ಖಂಡಿತವಾಗ್ಲೂ ಇದು ಒಂದು ನಿಮ್ಗೆ ಯೋಗ ಅಂತ ಹೇಳ್ಬೋದು. ಇದರಿಂದ ನೀವು ಒಂದು ಯೋಗವನ್ನೇ ಪಡಿತೀರಿ ಅಂತ ಹೇಳ್ಬೋದು. ಹಾಗೆ ನಮ್ಮ ಒಂದು ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ನ ಕೈಗೆ ಹಾಕೊಳ್ಳಿ ಈ ಒಂದು ಟೈಮ್ ಅಲ್ಲಿ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ, ಅದರಿಂದ ನೀವು ಹೊರಗಡೆ ಬರ್ಬೇಕು. ಫಸ್ಟ್ ನಿಮ್ಮ ಮನಸ್ಥಿತಿ ಕರೆಕ್ಟ್ ಆಗ್ಬೇಕು, ಅಂದ್ರೆ ನೀವು ಸ್ಟೇಬಲ್ ಆಗ್ಬೇಕು. ಅದರಿಂದ ಚಂದ್ರನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅದರ ಒಂದು ಸ್ಟೋನ್ ಆಗಿರ್ಬೋದು, ಒಂದು ಚಿಕ್ಕ ಒಂದು ಟಂಬಲ್ ಆಗಿರ್ಬೋದು, ಅದನ್ನ ಕೂಡ ನೀವು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು. ಹಾಗೆ ಎಲ್ಲಾ ಕಡೆ ಸ್ವಲ್ಪ ನೀವು ಬಿಳಿಯ ಒಂದು ವಸ್ತುವನ್ನ ಯೂಸ್ ಮಾಡ್ತಾ ಹೋಗಿ. ಬಿಳಿ ವಸ್ತು ಅಂತ ಅಂದ್ರೆ ಒಂದು ನಿಮ್ಮ ಬೆಡ್ಶೀಟು, ನಿಮ್ಮ ಒಂದು ಮನೆಯ ಒಂದು ಸ್ಕರ್ಟ್ ಅನ್ನು, ಇದೆಲ್ಲ ಒಂದ್ ಚೂರ್ ನೀವು ಇದ್ರಲ್ಲಿ ಕೂಡ ನೀವು ಥೀಮ್ ನ ಚೇಂಜ್ ಮಾಡ್ಕೊಂಡಾಗ ಈ ಚಂದ್ರನ ಒಂದು ಆಕ್ಟಿವೇಶನ್ ನಿಮ್ ಮನೆಯಲ್ಲಿ ನಿಮ್ಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಪ್ಪದಿರಾ ನೀವು ಇದೆಲ್ಲ ಮಾಹಿತಿ ಮತ್ತೆ ನಿಮಗೆ ಬೇಕಾಗಿರುವಂತ ಒಂದು ಕ್ರಿಸ್ಟಲ್, ಚಂದ್ರನ ಒಂದು ಕ್ರಿಸ್ಟಲ್, ಕಟಕ ರಾಶಿಯವರಿಗೆ ಆ ಒಂದು ಕಲ್ಲನ್ನ ನೀವು ತಗೊಳ್ಬೇಕು ಅಂತಂದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಸಂಸ್ಥೆಯಿಂದ ಅದರ ಬಗ್ಗೆ ನೀವು ಮಾಹಿತಿಯನ್ನ ಕೂಡ ಪಡೆದುಕೊಳ್ಬಹುದು. ಹಾಗೆ ಇನ್ನಷ್ಟು ಒಂದು ಹೊಸ ವಿಷಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಧನ್ಯವಾದ ವೀಕ್ಷಕರೇ.